ಅದಕ್ಕೇನಾ ಅವನ್ನ ಮನೇಲಿ ಇಟ್ಕೊಂಡಿರೋದು? ಅದಕ್ಕೇನಾ ಅವ್ನು ನನ್ನ ಜೊತೆ ಕ್ಲೋಸ್ ಆಗಿ ಮೂವ್ ಆಗಕ್ಕೆ ನೋಡ್ತಾ ಇರೋದು? ಅದಕ್ಕೇನಾ ಅವ್ನು ನನ್ನ ಫಾಲೋ ಮಾಡ್ತಿರೋದು? ಇದೆಲ್ಲ ನನ್ನ ಅವನಿಗೆ ಕೊಟ್ಟು ಕೈ ತೊಳ್ಕೊಳ್ಳೋದಿಕ್ಕ? ಮಾಮ್, ನಾನು ಜೈನ ಮರೆಯೋದು ಅನ್ನೋದು ಇಂಪಾಸಿಬಲ್. ಜೈನ ಮರ್ತು ಇನ್ನೊಬ್ಬನ ಮದ್ವೆ ಆಗೋದು ಕನ್ಸಲ್ ಕೂಡ ಆಗಲ್ಲ. ಜೈಗೋಸ್ಕರ ನನ್ನ ಸ್ವಂತ ಅಕ್ಕನೇ ಕೊಲ್ಲೋಕ್ ಹೊರಟವಳು. ಜೈನ ನನ್ನ ದೂರ ಮಾಡೋದಕ್ಕೆ ಯಾರಾದ್ರೂ ಟ್ರೈ ಮಾಡಿದ್ರೆ ಗಂಗಾಗಿಂತ ಮೊದಲು ಅವ್ರು ಹೋಗ್ತಾರೆ. Mind it. ಯಾವ ದೇವ್ರು ನನ್ನ ಕಾಪಾಡಲ್ವಲ್ಲಪ್ಪೋ, ಈ ಮನೆಯಿಂದ ನನ್ನ ಕಾಪಾಡು ರಾಮ. ಏನ್ರಿ ಈ ಟ್ಯಾಬ್ಲೆಟ್ ತಗೊಳ್ಳಿ. ಅಯ್ಯೋ, ಅದೇನ್ ಚಾಕ್ಲೇಟ್ ಅಂದ್ಕೊಂಡಿಯಾ? ತಿನ್ಬಿಟ್ಟಿಯಲ್ಲ. BP ಟ್ಯಾಬ್ಲೆಟ್. ಗೊತ್ತು ಸರ್, ಗೊತ್ತಿದ್ದೇ ತಗೊಂಡಿದ್ದು. ಎಲ್ರಿಗೂ ನೀನ್ BP ಬರೆಸ್ತಿಯಲ್ಲೋ, ನಿನಗೆ ಯಾವಾಗ BP ಬಂತು? ಇನ್ನೂ ಬಂದಿಲ್ಲ, ಬಂದ್ರೆ ಅನ್ನೋ ಬೈಕೆ ತಗೊಂಡಿದ್ದು. ಏನಾಯ್ತು? ಏನಾಗೋದು ಏನ್ ಸರ್, ನಿನ್ನೆ ಆರ್ಟ್ ಗ್ಯಾಲರಿಲಿ ನಡೆದನ್ನ ನೋಡಿದ್ರೆ ನೀವಾಗಿದ್ರೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗೋಗಿರೋದು. ಹೌದು, ರಾತ್ರಿ ನಿತ್ಯ ಹೇಳಿದ್ಲು ಏನೇನೋ ಆಯ್ತಂತಲ್ಲ. ಇಷ್ಟಾದ್ರೂ ಮೊದ್ಲೇ ನಮ್ಗೆ ಯಾಕೆ ಹೇಳಿಲ್ವೋ? ಮೊದ್ಲು ನನಗೆ ಗೊತ್ತಾದ್ರೆ ತಾನೆ ನಿಮ್ಗೆ ಹೇಳೋದು. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ನಾಣಿ, ಏನ್ ಇಷ್ಟು ಬೇಗ ಬಂದಿದ್ಯಾ? ನೈಟ್ ನಿದ್ರೆ ಮಾಡಿದ್ರೆ ಅಲ್ವಾ ಸರ್? ನಿದ್ರೆ ಮಾಡದೆ ಏನ್ ಮಾಡ್ತಿದ್ದೆ? ಬೆಳಗಾದ್ರೆ ನೀವೇನ್ ಮಾಡ್ತಿರೋ ಅಂತ ಬೈದಲ್ಲಿ ಎದ್ರಕೊಂಡು ಕೂತಿದ್ದೆ. ಏನಂದೆ? ಏನಿಲ್ಲ ಸರ್, ಇವತ್ತು ನಮ್ಮ ಶೆಡ್ಯೂಲ್ ಏನ್ ಸರ್? ನಾಣಿ, ನೀನ್ ನನಗ್ PAನಾ ಇಲ್ಲ ನಾನೇ ನಿನಗ್ PAನಾ? ನಾನೇ ನಿಮ್ಮ PA ಸರ್. ಮತ್ತೆ ಪ್ರೋಗ್ರಾಮ್ ಯಾರು ಹೇಳ್ಬೇಕು? ನಾನು ಮಾಡಿರೋ ಪ್ರೋಗ್ರಾಮ್ ನೀವೆಲ್ಲಿ ಫಾಲೋ ಮಾಡ್ತೀರಾ ಸರ್? ನಿಮ್ ಪಾಡಿಗೆ ನೀವೇ ಪ್ಲಾನ್ ಮಾಡ್ತೀರಾ. ಅದೇನು ಅಂತ ನೀವೇ ಹೇಳಿದ್ರೆ ನಾನೇ ಫಾಲೋ ಮಾಡ್ತೀನಿ. ಏನ್ ಕಿಂಡಲ್ಲ? ಇಲ್ಲ ಮಹಾಪ್ರಭು. ಮತ್ತಿನ್ನೇನು? ಏನು ಇಲ್ಲ ನನ್ನ ಶ್ರೀರಾಮಚಂದ್ರ. ರೀ, ಕಾಫಿ. ತಲೆಗೆ ಬಟ್ಟೆ ಕಟ್ಕೊಂಡಿದ್ಯಲ್ಲ, ಯಾಕೆ? ತಲೆನೋವಾ? ತಲೆ ಸ್ನಾನ ಮಾಡಿದೀನಿ ರೀ. ನನಗೆ ಕಾಫಿ ಕೊಟ್ಟೆ, ನೀನ್ ಕೇಸರಿ ಹಾಲು ಕುಡ್ದ್ಯಾ? ಇಲ್ಲ ರೀ. ಯಾಕೆ ಕುಡ್ದಿಲ್ಲ? ಸಂಜೆವರೆಗೂ ನಾನೇನು ಕುಡಿಯಲ್ಲ, ತಿನ್ನಲ್ಲ ರೀ. ಉಪವಾಸ. ಏನು ಉಪವಾಸನಾ? ಹೌದು ರೀ, ಕಾರ್ತಿಕ್ ಮಾಸ ಶುರು ಆಯ್ತಲ್ಲ. ಶುರುವಾದ್ರೆ ಭಕ್ತಿಯಿಂದ ಪೂಜೆ ಮಾಡ್ಬೇಕು. ನಿನ್ನ ಪೂಜೆಗೋಸ್ಕರ ನನ್ ಬೇಬಿ ಉಪವಾಸ ಇರ್ಬೇಕಾ? ಪೂಜೆ ಮಾಡೋದು ಒಳ್ಳೇದೇ ಅಲ್ವೇನೋ? ಯಾರಿಗ ಒಳ್ಳೇದಜ್ಜಿ? ಖಾಲಿ ಹೊಟ್ಟೆಲಿರೋದು ಒಳ್ಳೇದಾ? ಆ ಹೊಟ್ಟೆಲಿ ನನ್ ಬೇಬಿ ಹಸ್ಕೊಂಡಿರೋದು ಒಳ್ಳೇದಾ? ಇವನು ಮತ್ತೆ ಶುರು ಮಾಡ್ದೆ ಚಂದ್ರಿಕಾ. ಏನಾದ್ರೂ ಹೇಳಿ ಅವಳು ಉಪವಾಸಕ್ಕೆ ಉಪದ್ರ ತಂದಿಡ್ತಾನೆ. ಉಪವಾಸ ಇದ್ರೆ ಏನಾಗತ್ತಪ್ಪ? ನಾವೇನೋ ದೊಡ್ಡವರು ತಡ್ಕೋತೀವಿ ಚಿಕ್ಕಮ್ಮ, ಚಿಕ್ಕ ಮಗು ಅವಳು ಹೇಗೆ ತಡ್ಕೋತಾಳೆ? ನಾನೇನ್ ಚಿಕ್ಕ ಮಗು ಅಲ್ಲ ರೀ. ನಾನು ಹೇಳಿದ್ದು ನಿನ್ ಬಗ್ಗೆ ಅಲ್ಲ, ನನ್ ಬೇಬಿಗೆ. ಬೇಬಿ ಕೂಡ ಒಳ್ಳೇದೇ ಸರ್. ಬೇಕಾದ್ರೆ ನೀನು ಫಾಸ್ಟಿಂಗ್ ಮಾಡು, 1 ಮಂತ್ ಇರು, ನನಗೆ ಯಾವ ಅಬ್ಜೆಕ್ಷನ್ ಇಲ್ಲ. ಬಾ, ನನ್ ಕೈಯಾರೆ ಹಾಲು ಕುಡಿಸ್ತೀನಿ, ಜ್ಯೂಸ್ ಕೂಡ ರೆಡಿ ಮಾಡ್ತೀನಿ. ಹಾಲು ಜ್ಯೂಸು ಕುಡ್ದು ಬ್ರೇಕ್ಫಾಸ್ಟ್ ಫಿನಿಶ್ ಮಾಡ್ಬಿಡು. ಈಗ ತಿನ್ಬಾರ್ದು ರೀ. ಸಂಜೆ ತನಕ ಉಪವಾಸ ಇದ್ದು ಸಂಜೆ ಗುಡಿಗೆ ಹೋಗಿ ಪೂಜೆ ಮಾಡಿ ಮನೆಗ್ ಬಂದು ಮನೇಲಿ ದೀಪ ಹಚ್ಚಿದ್ಮೇಲೆ ಆಗ ತಿನ್ನೋದು. ನೋ, ನೀನ್ ಇವಾಗ್ಲೇ ತಿನ್ಬೇಕು. ಹರಕೆ ಇದೆ ರೀ. ಹರಕೆ ಮಧ್ಯದಲ್ಲಿ ಬಿಡೋದು ತಪ್ಪು, ಪಾಪ ಸುತ್ಕೊಳ್ಳುತ್ತೆ. ನೀವಾದ್ರೂ ಹೇಳಿ ಅಜ್ಜಿ. ಹೌದು ಕಣೋ, ಹರಕೆನ ಮಧ್ಯದಲ್ಲಿ ಬಿಡಬಾರ್ದು, ಪೂರ್ತಿ ಮಾಡ್ಬೇಕು. ಅವನು ಯಾಕೆ ಎಂಕರೇಜ್ ಮಾಡ್ತಿದ್ದೀರಿ ಅಜ್ಜಿ? ನೀವ್ ಯಾಕೆ ಸರ್ ಡಿಸ್ಟರ್ಬ್ ಮಾಡ್ತೀರಾ? ನಾಣಿ, ನೀನ್ ಸೈಲೆಂಟ್ ಆಗಿರ್ತೀಯಾ? ಗಂಗಾ ದೀಕ್ಷೆ ತಗೊಂಡಿದ್ದಾಳಪ್ಪ, ಅಡ್ಡ ಬರ್ಬೇಡ. ಇಲ್ಲ ಚಿಕ್ಕಮ್ಮ, ಅವಳನ್ನ ಉಪವಾಸ ಮಾಡೋದಕ್ ನಾನ್ ಬಿಡಲ್ಲ. ಹಾಗಲ್ಲ ರೀ, ಕನಿಷ್ಠ ಗುಡಿಗೆ ಹೋಗಿ ಬರೋ ತನಕ ಆದ್ರೂ ಉಪವಾಸ ಇರ್ತೀನಿ. ಸರಿ, ಬೇಗ ಗುಡಿಗೆ ಹೋಗ್ಬಿಟ್ಟು ಬರೋಣ. ಈಗ್ಲೇ ಹೋಗೋಣ. ನೀವು ಬರ್ತೀರಾ? ನಿನ್ ಜೊತೆನೆ ಬರ್ತೀನಿ. ನಿನಗ್ ಗುಡಿಗೆ ಕರ್ಕೊಂಡು ಹೋಗಿ
ಮನೆಗೆ ಕರ್ಕೊಂಡು ಬಂದು ನಿನಗೆ ಫುಡ್ ತಿನ್ನಿಸ್ತೀನಿ. ಗುಡಿಗೆ ಹೋಗ್ ಬರಕಾದ್ರೂ ಒಪ್ಕೊಂಡ್ನಲ್ಲ. ಸಂತೋಷವಾಗಿ ಹೋಗ್ ಬನ್ನಿಯಮ್ಮ. ಭಕ್ತಿಯಿಂದ 1 ಗಂಟೆ ಉಪವಾಸ ಇದ್ರು ಪುಣ್ಯನೇನಮ್ಮ. ಹರಕೆ ತೀರ್ದ ಹಾಗೇನೆ, ನೀನೇನ್ ಯೋಚನೆ ಮಾಡ್ಬೇಡ. ಸರಿ, ನೀವು ಸ್ನಾನ ಮಾಡ್ಕೊಂಡು ಬನ್ನಿ, ಹೊರಡೋಣ. 5 ಮಿನಿಟ್ಸ್ ಅಲ್ಲಿ ಬಂದ್ಬಿಡ್ತೀನಿ. ನಾಣಿ ಸರ್, ಗಾಡಿ ರೆಡಿ ಕರ್ದೋ. ಆಯ್ತು ಸರ್. ಜೈ ಗಂಗಾ ನಾಣಿ ಗುಡಿಗೆ ಹೋಗ್ತಿದ್ದಾರೆ. ಈ ವಿಷಯನ ನಿತ್ಯಾಗ ಹೇಳೋಣ ಚಂದ್ರಿಕಾ. ಯಾಕ್ರಿ, ಈಗ ನಿತ್ಯ ಟಾರ್ಗೆಟ್ ಗಂಗನ್ ಕೊಲ್ಲೋದಲ್ಲ, ಜೈ ಕಣ್ಣಿಗೆ ಬೀಳ್ದ ಹಾಗೆ ಓಡಾಡೋದು. ಈಗ ಸ್ಟೋರಿ ರಿವರ್ಸ್ ಆಯ್ತಾ? ಅಲ್ಲ, ಜೈ ರಿವರ್ಸ್ ಆಗಿದ್ದಾನೆ. ಇಷ್ಟು ದಿನ ನಿತ್ಯ ಗಂಗನ ಬೇಟೆ ಆಡ್ತಿದ್ಲು, ಈಗ ಜೈ ನಿತ್ಯನ್ ಬೇಟೆ ಆಡ್ತಿದ್ದಾನೆ. ಏನೋ ಚಂದ್ರಿಕಾ, ಯಾರ್ ಬೇಕಾದ್ರೂ ಬೇಟೆಗಾರ ಆಗ್ತಾರೆ, ನಮ್ಮನ್ ಬಿಟ್ಟು. ನಮ್ ಟೈಮ್ ಬಂದಾಗ ನಾವು ಕೂಡ ಬೇಟೆ ಆಡೋಣ. ಗುಡ್ ಮಾರ್ನಿಂಗ್ ಆಂಟಿ. ಗುಡ್ ಮಾರ್ನಿಂಗ್ ರಾಣ. ಬೆಳಗ್ಗೆನೆ ಧೂಪ ಯಾಕೆ ಆಂಟಿ? ಕಾರ್ತಿಕ ಮಾಸ ಅಲ್ವಾ, ಪೂಜೆ ಮಾಡ್ತಿದ್ದೆ. ನೈಸ್ ಆಂಟಿ. ಎಷ್ಟೇ ಸಕ್ಸಸ್ಫುಲ್ ಆದ್ರೂ ನಿಮ್ಮಲ್ಲಿ ಟ್ರೆಡಿಷನ್ ಹೋಗಿಲ್ಲ. ಜೀವನದಲ್ಲಿ ದುಡ್ಡೊಂದನ್ನ ಸಂಪಾದಿಸಿದ್ರೆ ಸಾಕಾಗಲ್ಲ ರಾಣ, ಪುಣ್ಯನ್ ಕೂಡ ಸಂಪಾದನೆ ಮಾಡಬೇಕು, ಆಗ್ಲೇ ನೆಮ್ಮದಿಯಿಂದ ಬದುಕಕ್ಕಾಗೋದು. ಸೂಪರ್ ಆಂಟಿ. ನಾವು ಸಂಪಾದನೆ ಮಾಡಿರೋ ದುಡ್ಡು ನಮಗೆ ಸಂತೋಷ ಕೊಡುತ್ತೆ, ನಾವು ಸಂಪಾದನೆ ಮಾಡಿರೋ ಪುಣ್ಯ ನಮಗೆ ಸಂತೃಪ್ತಿ ಕೊಡುತ್ತೆ ಅಂತ ನಮ್ಮ ಡ್ಯಾಡ್ ಹೇಳ್ತಿರ್ತಾರೆ. ವಾಟ್ ನೆಕ್ಸ್ಟ್ ಆಂಟಿ? ಇವತ್ತು ನೀವು ಆಫೀಸ್ಗೆ ಹೋಗ್ತಿದ್ದೀರಾ? ಇಲ್ಲ, ಟೆಂಪಲ್ಗೆ ಹೋಗ್ಬೇಕು. ಹೌದಾ? ಹಾಗಾದ್ರೆ ನಾನು ಕೂಡ ನಿಮ್ಮ ಜೊತೆ ಬರ್ತೀನಿ ಆಂಟಿ. ನೀನು ದೇವ್ರನ್ನ ಪೂಜೆನೆಲ್ಲ ನಂಬ್ತೀಯಾ? ನಿಮ್ಮಂಥವ್ರೆ ದೇವರನ್ನ ನಂಬಿ ಪೂಜೆ ಮಾಡ್ತಿರ್ಬೇಕಾದ್ರೆ ನನ್ನಂಥವ್ರು ಫಾಲೋ ಮಾಡ್ಬೇಕಲ್ಲ ಆಂಟಿ. ಸರಿ, ನೀನ್ ಹೋಗಿ ಸ್ನಾನ ಮಾಡ್ಕೊಂಡ್ ಬಾ, ಹೊರಡೋಣ. ಥ್ಯಾಂಕ್ ಯು ಆಂಟಿ. ಹೌದಾ ಆಂಟಿ, ನಿತ್ಯ ಕೂಡ ಟೆಂಪಲ್ಗೆ ಬರ್ತಿದ್ದಾಳ? ಅವಳಿಗೆ ಅಷ್ಟೊಂದು ಒಳ್ಳೆ ಬುದ್ಧಿ ಇಲ್ಲ. ಇದ್ದಿದ್ರೆ ಅವಳ ಹಣೆ ಬರ ಹೀಗೆ ಯಾಕಿರ್ತಿತ್ತು? ಅಂದ್ರೆ ನಿತ್ಯ ದೇವ್ರನ್ನ ಪೂಜೆನ ನಂಬಲ್ವಾ ಆಂಟಿ? ನಂಬಿಕೆ ಇಲ್ಲ ಅಂತಲ್ಲ, ದೂರ ಇರ್ತಾಳೆ ಅಷ್ಟೇ. ನಿತ್ಯಾನು ಟೆಂಪಲ್ ಕರ್ಕೊಂಡು ಹೋಗೋಣ ಆಂಟಿ. ಚಾನ್ಸೇ ಇಲ್ಲ, ಅವಳು ಬರಲ್ಲ. ನಾನು ಒಪ್ಪಿಸ್ತೀನಿ. ನಾನ್ ಕರೆದ್ರೇನೆ ಬರಲ್ಲ, ನೀನ್ ಹೇಳಿದ್ರೆ ಬರ್ತಾಳಾ? ಆಂಟಿ, ಪ್ರತಿ ಗೋಲ್ಗೂ ಒಂದು ವೇ ಇರುತ್ತೆ, ಪ್ರತಿ ಬಲ್ಬ್ಗೂ ಒಂದು ಸ್ವಿಚ್ ಇರುತ್ತೆ. ಕರೆಕ್ಟ್ ಸ್ವಿಚ್ ಹಾಕಿದಾಗ ಬಲ್ಬು ಆನ್ ಆಗುತ್ತೆ. ಕರೆಕ್ಟಾಗಿ ಡೀಲ್ ಮಾಡಿದ್ರೆ ಯಾರು ಬೇಕಾದ್ರೂ ದಾರಿಗೆ ಬರ್ತಾರೆ. ನಾನು ತುಂಬಾ ಸಲ ಟ್ರೈ ಮಾಡಾಯ್ತು. ಈಗ ನಾನು ಟ್ರೈ ಮಾಡ್ತೀನಿ. ಅವಳ ಮೂಡ್ ಚೆನ್ನಾಗಿಲ್ಲ ರಾಣ. ನಾನು ಚೇಂಜ್ ಮಾಡ್ತೀನಿ ಆಂಟಿ. ನಿನ್ನಿಷ್ಟ. ಗುಡ್ ಮಾರ್ನಿಂಗ್ ನಿತ್ಯ. ಆಂಟಿ, ನಿತ್ಯ ಬಗ್ಗೆ ನಾನೇನೋ ಕೇಳಿದೆ, ಅದು ನಿಜಾನಾ? ಏನ್ ಕೇಳ್ದೆ ರಾಣ? ನಿತ್ಯ ತುಂಬಾನೇ ಹಠಮಾರಿ ಅಂತೆ. ಹೌದು, ಉಡದ್ ಪಟ್ಟು ಅಂತಾರಲ್ಲ ಹಾಗೆ, ಹಿಡ್ಕೊಂಡ್ರೆ ಬಿಡೋದೇ ಇಲ್ಲ. ಏನಾದ್ರೂ ಮಾತು ಕೊಟ್ರೆ ಅದನ್ನ ಮರೆಯಲ್ವಂತೆ. ನಾರ್ಮಲಿ ಮಾತು ಕೊಡಲ್ಲ ಅವಳು, ಕೊಟ್ರೆ ತಪ್ಪಲ್ಲ. ಹೆಜ್ಜೆ ಇಟ್ರೆ ಹಿಂದೆ ಹೋಗಲ್ವಂತೆ, ಮುಂದೆ ಹೋಗ್ತಾನೆ ಇರ್ತಾಳಂತೆ. ಬೆನ್ನಿ ಹಿಂದೆ ಫೈಟ್ ಮಾಡೋ ನೇಚರ್ ಅಲ್ವಂತೆ. ಏನೇ ಆದ್ರೂ ಫೇಸ್ ಟು ಫೇಸೇ ಅಂತೆ, ಭಯ ಅನ್ನೋದೇ ಇಲ್ವಂತೆ. ಹಲೋ, ಏನು ಬೆಳಗ್ಗೆನೆ ನನ್ ಭಜನೆ ಮಾಡ್ತಿದ್ಯಾ? ನನ್ ಭಕ್ತ ಆಗೋಗ್ ನೋಡ್ತಿದ್ಯಾ? ದೇವ್ರಿಗಷ್ಟೇ ಭಕ್ತರಿರೋದು. ಏನ್ ಹಾಗಂದ್ರೆ ನಾನ್ ದೆವ್ವ ಅಂತಾನಾ? ದೆವ್ವಕ್ಕೆ ಗುಡಿ ಗೋಪುರ ಅಂದ್ರೆ ಭಯ ಅಂತಲ್ವಾ? ಏನ್ ಹೇಳ್ತಿದ್ಯಾ? ನೆನ್ನೆ ನಿನ್ನಂಗೆ ಪ್ರಾಮಿಸ್ ಮಾಡಿದ್ದೆ, ನಿನ್ನ ಸೇವ್ ಮಾಡಿದ್ರೆ ನಾನು ಏನು ಕೇಳಿದ್ರು ಕೊಡ್ತೀನಿ ಅಂತ. ನೆನ್ಪಿದ್ಯಾ? ಏನ್ ಬೇಕು? ನೀನು ನನ್ನ ಜೊತೆ ಗುಡಿಗೆ ಬರಬೇಕು. ವಾಟ್? ಗುಡಿಗ? ಯಾಕೆ ಬರಲ್ವಾ? ಎಕ್ಸ್ಪೆಕ್ಟ್ ಮಾಡಿದ್ದೆ, ನೀನು ಮಾತು ಉಳಿಸ್ಕೊಳ್ಳೋ ಹುಡುಗಿ ಅಲ್ಲ ಅಂತ. ಗುಡಿಗೆ ಬರೋ ಧೈರ್ಯ ನಿಂಗಿಲ್ಲ ಅಂತ ನನಗೆ ಮೊದಲೇ ಗೊತ್ತು. ನಿನ್ನ ಮಾತಿಗೆಲ್ಲ ಅರ್ಥ ಇಲ್ಲ ಅಂತನೂ ನನಗೆ ಗೊತ್ತು. ಎಕ್ಸ್ಕ್ಯೂಸ್ ಮೀ, ಡೋಂಟ್ ಆಕ್ಟ್ ಓವರ್ ಸ್ಮಾರ್ಟ್. ನಾನು ನಿನ್ನ ಜೊತೆ ಗುಡಿಗೆ ಬರಬೇಕು ಅಷ್ಟೇನಾ? ನಿನ್ನೆ ಪ್ರಾಮಿಸ್ ಮಾಡಿದ್ದಕ್ಕೆ ಬರ್ತೀನಿ.
ಹೇಗಂದ್ರೆ ಹಾಗೆ ಬರ್ತೀನಿ ಅಂದ್ರೆ ಆಗಲ್ಲ, ಸ್ಯಾರಿಲ್ ಬರಬೇಕು. ಸ್ಯಾರಿನಾ? ಏಕೆ ಸಾರಿನಾ? ಹೇಗ್ ಬಂದ್ರೆ ನಿನಗೇನು? ನಾನು ನಿನ್ ಜೊತೆ ಗುಡಿಗೆ ಬರೋದಲ್ವಾ ಬೇಕಾಗಿರೋದು? ಏನಾದರೂ ಪ್ರಾಮಿಸ್ ಮಾಡಿದ್ರೆ ಫುಲ್ ಫಿಲ್ ಮಾಡಬೇಕು. ಹೀಗೆ ಅರ್ಧರ್ಧ ಮಾಡೋರ್ನ ಏನಂತಾರೆ ಗೊತ್ತಾ? ಹಾಫ್ ಲೂಸು ಅಂತಾರೆ. ಸಾರಿ ಆಂಟಿ, ನಿತ್ಯಾಗೆ ಸ್ಯಾರಿ ಉಡೋದು ಬರಲ್ಲ, ಬಂದರೂ ಉಟ್ಕೊಳ್ಳಲ್ಲ. ಯಾಕೆ ಅಂದರೆ ಸ್ಯಾರಿಲ್ ಅವಳು ಚೆನ್ನಾಗಿ ಕಾಣಲ್ಲ. ಸುಮ್ಮನೆ ನನ್ನ ಟೈಮ್ ವೇಸ್ಟ್. ಹಲೋ, 10 ಮಿನಿಟ್ಸ್ ವೇಟ್ ಮಾಡು, ರೆಡಿ ಆಗಿ ಬರ್ತೀನಿ. ಸ್ಯಾರಿಲೇ ಬರ್ತೀಯಾ ಅಲ್ವಾ? ಕರೆಕ್ಟ್ ಸ್ವಿಚ್ ಹಾಕಿದ್ದಕ್ಕೆ ನೀವೇ ನೋಡಿ. ಯೋರ್ ರೈಟ್ ರಾಣಾ, ಕರೆಕ್ಟ್ ಸ್ವಿಚ್ಚೇ ಹಾಕ್ದೆ. ದಟ್ ಈಸ್ ರಾಣಾ ಪ್ರತಾಪ್ ವರ್ಮಾ. ನಾನು ಕೂಡ ಫ್ರೆಶ್ ಆಗಿ ಬರ್ತೀನಿ. ಬೇಗ ಪೂಜೆನ ಮುಗಿಸ್ಕೊಂಡ್ ಬಾ. ಅದೇನು, ನೀವ್ ಗುಡಿಗೆ ಬರಲ್ವಾ? ಸರಿ ಬಿಡಿ. ನೀವು ಕೂಡ ಬಂದಿದ್ರೆ ಪೂಜೆ ಬೇಗ ಮುಗಿತಿತ್ತು, ಬರ್ದಿದ್ರೆ ಸಂಜೆ ಆಗುತ್ತೆ. ನಾಣಿ ಅವ್ರೆ, ನಿಮ್ ಸರ್ ಅಲ್ಲಿ? ಹಲೋ, ಇಲ್ಲಿ ಇನ್ನು ಕಾರಲ್ಲಿ ಏನ್ ಮಾಡ್ತಿದ್ಯಾ? ಬೇಗ ಬಾ. ಮೇಡಮ್ಗೆ ಕುದುರೆನ ನೀರಿಗೆ ಕರ್ಕೊಂಡು ಹೋಗೋದು ಅಷ್ಟೇ ಅಲ್ಲ ಸರ್, ಕುದುರೆಗೆ ನೀರು ಕುಡಿಸೋದು ಗೊತ್ತು. ದರಿದ್ರವಾದ ಹೋಲ್ಕೆ ನನಗೆ. ಮೇಡಮ್ಗೆ ಅನ್ನ ಮಾಡೋದು ಅಷ್ಟೇ ಅಲ್ಲ ಸರ್, ಅಡಿಗೆ ಮಾಡೋರನ್ನ ರೆಡಿ ಮಾಡೋದು ಗೊತ್ತು. ನಾಣಿ, ತಮ್ಮ ಈ ಹೋಲ್ಕೆನ ನಿಲ್ಸಿದ್ರೆ ಪೂಜೆಗೆ ಹೋಗ್ಬೋದು. ಬನ್ನಿ. ಹರ ನಮಃ ಪಾರ್ವತೀಪತೇ ಹರ ಹರ ಮಹಾದೇವ ಶಂಭೋ ಶಂಕರ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ಹೇಳಿಪ್ಪ, ನಮಃ ಶಿವಾಯ. ಅರ್ಚನೆನ, ಅಭಿಷೇಕನ? ಯಾವ್ದು ಬೇಗ ಆಗುತ್ತೆ? ಆರತಿ ನಮಃ ಶಿವಾಯ. ಅದನ್ನೇ ಮಾಡಿ. ಅಬ್ಬಾ, ನೀವು ಸುಮ್ಮನೆ ಇರಿ. ಅಭಿಷೇಕ ಮಾಡಿ ಪುರೋಹಿತ್ರೆ. ಹೆಸರು ಗೋತ್ರ ಹೇಳಿ. ನಮಃ ಶಿವಾಯ. ಸೂರ್ಯವಂಶದ ಜಯಸೂರ್ಯ, ಅಲಮೇಲು ಗಂಗಾ ಜಯಸೂರ್ಯ, ಭಾರದ್ವಾಜ ಗೋತ್ರ. ಹರಿ ಓಂ ಭಾರದ್ವಾಜ. ಮೈಡಿಯರ್ ಪುರೋಹಿತ್ರೆ, ಏನ್ ನಮಃ ಶಿವಾಯ? ಇನ್ನೂ ಒಂದು ಹೆಸರಿದೆ. ನಿಮ್ಮಿಬ್ರು ಮಧ್ಯ ನನ್ನ ಹೆಸರು ಯಾಕೆ ಸರ್? ನಿನ್ನ ಹೆಸರು ಅಂತ ಯಾರು ಹೇಳಿದ್ ನಾಣಿ? ಮತ್ ಯಾರ ಹೆಸರು ರೀ? ಹೆಣ್ಮಗಳು ಹೆಸರು. ಹೆಣ್ಮಗು ಯಾವುದು? ನಮಃ ಶಿವಾಯ. ನನ್ನ ಮಗಳು. ಅದೇನಮ್ಮ, ನಿಮ್ಗೆ ಮಗಳಿದ್ದಾಳ? ಮೊದಲೇ ಹೇಳಬಾರ್ದಾ? ಮಕ್ಳಂದ್ರೆ ಅಷ್ಟು ನಿರ್ಲಕ್ಷ್ಯ ಯಾಕೆ? ಹೆಸರು ಹೇಳಿ. ಅವರನ್ನೇ ಕೇಳಿ. ಸದ್ಯಕ್ಕೆ ಅಲಮೇಲು ಅಂತ ಅನ್ಕೊಳ್ಳಿ. ಅಂದ್ಕೊಳ್ಳೋದೇನು ನಮಃ ಶಿವಾಯ? ಇನ್ನು ಹೆಸರಿಟ್ಟಿಲ್ವಾ? ಇನ್ನು ಊಟೇ ಇಲ್ಲ. ಏನ್ ನಮಃ ಶಿವಾಯ ಹೇಳಿದ್ದು? ಅಯ್ಯೋ ಏನಿಲ್ಲ, ನೀವು ಅಭಿಷೇಕ ಶುರು ಮಾಡಿ ಅಂತ ಹೇಳ್ತಿದ್ದೀನಿ. ಆಯ್ತಾಯ್ತು, ಶ್ರೀರಾಮ. ಇರಿ ಪುರೋಹಿತ್ರೆ. ಮತ್ತೆ ಏನ್ ನಮಃ ಶಿವಾಯ? ಇನ್ನೊಂದು ಹೆಸರು ಇದೆ. ಇನ್ನೊಂದು ಹೆಸರಾ? ಯಾರಮ್ಮ? ಮಗ. ಸದ್ಯಕ್ಕೆ ಅವನ ಹೆಸರು ಸೂರ್ಯ ಅಂತ್ಕೊಳ್ಳಿ. ಏನು, ನಿಮ್ಮ ಮಗಳ ಜೊತೆ ಮಗನೂ ಇದ್ದಾನ? ಅವಳಿಗೆ ಮಗ ಇದ್ದಾನೆ, ನನಗೆ ಮಗಳಿದ್ದಾಳೆ. ಅದೇನು ನಮಃ ಶಿವಾಯ? ನೀವು ಗಂಡ ಹೆಂಡತಿ ಹೌದಾ ಅಲ್ವಾ? ಅವ್ರ ಮಗ, ನೀವು ಮಗಳು ಬೇರೆ ಬೇರೆ ಹೇಳ್ತಾ ಇದ್ದೀರಾ? ನಾವು ಗಂಡ ಹೇಳ್ತೀನಿ. ಗಂಡು ಹೆಣ್ಣು ನಮ್ಮ ಮಕ್ಳೇ. ಅವರಿಗೆ ಮಗಳಂದ್ರೆ ಇಷ್ಟ, ನನಗೆ ಮಗ ಅಂದ್ರೆ ಇಷ್ಟ. ಅವರಿಬ್ಬರಿಗೆ ದೇವ್ರಂದ್ರೆ ಇಷ್ಟ ಇಲ್ವಾ? ಓಂ ನಮಃ ಶಿವಾಯ. ಅವ್ರನ್ನ ಯಾಕೆ ಕರ್ಕೊಂಬರ್ಲಿಲ್ಲ? ಅವರು ಬಂದಿದ್ದಾರೆ ಪುರೋಹಿತ್ರೆ. ಎಲ್ಲಿದ್ದಾರೆ ನಮಃ ಶಿವಾಯ? ಇಲ್ಲಿ ನೋಡಿ, ಇಲ್ಲಿದ್ದಾರೆ. ಇದೇನು ವಿಚಿತ್ರ? ಓಂ ನಮಃ ಶಿವಾಯ. ಮಕ್ಳಿನ್ನೂ ಹುಟ್ಟೇ ಇಲ್ಲ, ಆಗ್ಲೇ ಹುಡುಗ ಅಂತ ಹುಡುಗಿ ಅಂತ ಹೇಳೋದು, ಅವ್ರ ಜಾತಕನೇ ನೋಡಿದೆ ಹೆಸರಿಡೋದು, ಆ ಹೆಸರಲ್ಲಿ ಅಭಿಷೇಕ ಮಾಡಿಸೋದು ತುಂಬ ಹೊಸದಾಗಿದೆ ನಮಃ ಶಿವಾಯ. ಚೆನ್ನಾಗಿದೆಯಲ್ವಾ ಸ್ವಾಮಿ? ಹೋಗಿ ಅಭಿಷೇಕ ಮಾಡಿ. ಆಯ್ತು ನಮಃ ಶಿವಾಯ. ಜೊತೆಗೆ ನಿಮ್ಮ ನಾಮಧೇಯ ಗೋತ್ರ ಹೇಳಿ. ಓಂ ನಮಃ ಶಿವಾಯ.
ಶ್ರೀವತ್ಸ ಗೋತ್ರ ಅಗ್ನಿಹೋತ್ರಿ ವೆಂಕಟ ಸೂರ್ಯ ಶಿವನಾಗ ಸತ್ಯ ಸುಬ್ರಹ್ಮಣ್ಯ ನಾರಾಯಣ. ಸಾಕಪ್ಪ ಇಷ್ಟೇನಾ? ಇನ್ನೇನಾದ್ರೂ ಇದೆಯಾ? ಹಮ್ಮ ಸದ್ಯಕ್ಕೆ ಇಷ್ಟೇ ಬಿಡಿ. ಈ ಕಡೆ ಕೊಡಿಮ್ಮ. ಓಂ ನಮಃ ಶಿವಾಯ. ತ್ರಯಂಬಕಂ ಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿತಾ ಮೃತ್ಯೋರ್ಮುಕ್ಷಿಂ ಬಂಧನಾತ್. ಆಂಟಿ, ನಿತ್ಯ ಬಂದ್ಲಾ? ಇನ್ನೂ ಬರ್ಲಿಲ್ಲ ರಣ. ಬರ್ತಾಳೋ ಇಲ್ವೋ ಅಂತ ಡೌಟ್ ಆಗ್ತಾ ಇದೆ. ಬರ್ತಾಳೆ ಆಂಟಿ. ಸೀರೆಯಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ನಿತ್ಯ. ಸೀರೆಯಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ನಿತ್ಯ. ನಿನಗೆ ನನ್ನ ದೃಷ್ಟಿನೇ ತಾಗತ್ತೇನೋ. ಸೀರೆ ಉಟ್ರೆ ನೀನು ಇಷ್ಟ ಅಂತವಾಗಿ ಕಾಣ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ. ನೀನು ಯಾವಾಗಲೇ ಸೀರೆ ಉಟ್ರು ಗಂಗಾ ಹಾಗೆ ರೆಡಿ ಆಗೋದು ಬಿಟ್ರೆ ನಿನ್ನ ಹಾಗೆ ನೀನು ರೆಡಿಯಾಗಿದ್ದನ್ನ ನಾನು ಯಾವತ್ತೂ ನೋಡಿರಲಿಲ್ಲ. ನಿನಗೆ ಮದುವೆ ಆಗಿ ಪಕ್ಕದಲ್ಲಿ ನಿನ್ನ ಗಂಡ ನಿಂತಿರೋದನ್ನ ನಿಮ್ಮ ಜೋಡಿನ ನೋಡೋ ಆಸೆ ಆಗ್ತಿದೆ. ಮದುವೆಯಿಂದ ನಿನ್ನ ಲೈಫ್ ಫುಲ್ಫಿಲ್ ಆಗೋದನ್ನ ನೋಡಬೇಕು ಅನ್ನಿಸ್ತಿದೆ ನಿತ್ಯ. ಖಂಡಿತ ಮಾಮ್. ಆದಷ್ಟು ಬೇಗ ನಮ್ಮ ಜೋಡಿನ ನೀನು ನೋಡ್ಬೋದು. ಅಂದರೆ ನಿನ್ನ ಅಕ್ಕ ಹೇಳಿರೋ ಭವಿಷ್ಯ ನಿಜ ಆಗತ್ತೆ ಅಂತನಾ? ಇಲ್ಲ, ಅಕ್ಕನ ಜಾತಕ ಬದಲಾಗತ್ತೆ. ನನ್ನ ಲಕ್ ಶುರು ಆಗತ್ತೆ. ನೀನು ಆಸೆ ಪಡೋ ನನ್ನ ಮದುವೆ ನಾನು ಆಸೆ ಪಟ್ಟವನ ಜೊತೆ ನಡೆಯುತ್ತೆ. ವಾಟ್ ಮಿಸ್ಟರ್ ರಾಣಾ, ನನಗೆ ಸ್ಯಾರಿ ಉಡೋಕ್ ಬರಲ್ಲ ಅಂತ, ಸ್ಯಾರಿಲಿ ಚೆನ್ನಾಗಿ ಕಾಣಲ್ಲ ಅಂತ ಆಗ್ಲೇ ಏನೋ ಕಮೆಂಟ್ ಮಾಡಿದ್ದೆ. ಈಗೇನಂತ್ಯ? ನನ್ನ ಕಾಮೆಂಟ್ಸ್ನ ವಾಪಸ್ ತಗೊಳಲ್ಲ. ಅಂದ್ರೆ ಸ್ಟಿಲ್ ನಿನಗೆ ಸ್ಯಾರಿ ಉಡೋಕ್ ಬರಲ್ಲ ಅಂತ ಇದ್ದೀನಿ. ಸ್ಯಾರಿಲಿ ನೀನು ಅಷ್ಟೇನು ಚೆನ್ನಾಗಿ ಕಾಣ್ತಿಲ್ಲ. ಹಲೋ, ನನ್ನ ಮಾಮೇ ನನ್ನ ಹೊಗಳಾಯ್ತು. ಅವಳಿಗಿಂತ ನಿನಗೆ ಜಾಸ್ತಿ ಗೊತ್ತಾ? ಅವ್ರವ್ರ ಡಾಟರ್ ಅವ್ರ ಡಾರ್ಲಿಂಗೇ ಅಲ್ವಾ. ಇದಕ್ಕಿಂತ ಚೆನ್ನಾಗಿ ಯಾರು ರೆಡಿ ಆಗ್ತಾರೆ ತೋರ್ಸು. ಅಂದ್ರೆ ಈಗ ಫ್ಯಾಷನ್ ಶೋ ಇಡು ಅಂತ್ಯಾ? ಅದ್ರಲ್ಲಿ ಕೂಡ ನಾನೇ ನಂಬರ್ 1. ಮಿಸ್ ಕರ್ನಾಟಕ ಆಗಿ 3 ಸಲ ಟೈಟಲ್ ಗೆದ್ದವಳು. ಅಫ್ಕೋರ್ಸ್, ರೂಪಾ ಶ್ರೀನಿವಾಸ್ ಡಾಟರ್ ರ್ಯಾಂಪ್ ಮೇಲಿದ್ದಾಗ ಟೈಟಲ್ ಅವಳುಗಳದೆ ಇನ್ಯಾರಿಗೆ ಕೊಡ್ತಾರೆ? ನನ್ನ ಮಾಮ್ ರೆಕಮೆಂಡೇಶನ್ ಇಂದ ನಾನು ವಿನ್ನರ್ ಆಗ್ಲಿಲ್ಲ, ಕಷ್ಟಪಟ್ಟು ಗೆದ್ದಿದ್ದು. ನಾನ್ ನಂಬಲ್ಲ. ನಿನ್ ನಂಬಿಕೆಯಿಂದ ನನ್ಗೇನ್ ಆಗಲ್ಲ. ನಾನೇನೋ ನನಗ್ ಗೊತ್ತು. ಎಲ್ರಿಗೂ ಗೊತ್ತಾಗ್ಬೇಕು ಅಲ್ವಾ? ನನ್ನ ಬಗ್ಗೆ ಎಲ್ರಿಗೂ ಗೊತ್ತು, ನಿನ್ನೊಬ್ಬನ್ನ ಬಿಟ್ಟು. ಓ, ತಿಳ್ಕೊತೀನಿ. ನಿನ್ ಬಗ್ಗೆ ಚೆನ್ನಾಗಿ ತಿಳ್ಕೊತೀನಿ. ಮಾಮ್, ಟೆಂಪಲ್ಗೆ ಹೋಗ್ತೀವಾ ಇಲ್ವಾ? ಹೋಗ್ತಿದ್ದೀವಿ ನಿತ್ಯ. ಬನ್ನಿ. ಥ್ಯಾಂಕ್ ಯು ರಾಣಾ. ನನ್ನ ಡಾಟರ್ನ ನಾನು ಹೇಗೆ ನೋಡಬೇಕು ಅಂದ್ಕೊಂಡಿದ್ನೋ ಹಾಗೆ ತೋರಿಸ್ದೆ. ಥ್ಯಾಂಕ್ ಯು ವೆರಿ ಮಚ್. ಸಾರಿ ಆಂಟಿ, ಬೇಕು ಅಂತಾನೆ ಅವಳು ಚೆನ್ನಾಗಿಲ್ಲ ಅಂತ ಹೇಳ್ದೆ. ಐ ನೋ,
ನಿತ್ಯನ ನಾನು ಹೊಗಳಿ ನೀನು ಹೊಗಳಿದ್ರೆ ಅವಳು ನಮ್ಮ ಮಾತು ಕೇಳಲ್ಲ. ನಿತ್ಯ ಒಬ್ರು ಹೇಳಿದ್ದನ್ನ ಕೇಳಿದ್ದು, ಹೇಳಿದ ಮಾತನ್ನ ಕೇಳೋದು ಫಸ್ಟ್ ಟೈಮ್ ನೋಡ್ತಿದ್ದೀನಿ. ಅವಳು ನಿನ್ನ ದಾರಿಗೆ ತರ್ತಿದ್ಯಾ ಅಂತ ನನ್ಗೆ ಇವಾಗ ನಂಬಿಕೆ ಹುಟ್ಟುತ್ತಾ ಇದೆ ರಾಣ. ಇದು ಜಸ್ಟ್ ವಾರ್ಮ್ ಅಪ್ ಆಂಟಿ. ಮಾಡಬೇಕಾಗಿರೋ ಎಕ್ಸಸೈಸ್ ತುಂಬ ಇದೆ. ಏನೇನು ಮಾಡಬೇಕೋ ಎಲ್ಲ ಮಾಡ್ತೀನಿ. ನಿತ್ಯ ಶ್ರೀನಿವಾಸ್ ಹೆಸರನ್ನ ನಿತ್ಯ ರಾಣಾ ಪ್ರತಾಪ್ ಅಂತ ಮಾಡ್ತೀನಿ. ನಿಮ್ಮ ಮದುವೆ ನೋಡಬೇಕು ಅಂತ ಅನಿಸ್ತಿದೆ ರಾಣ. ನಿಮ್ಮ ಮದುವೆ ಆಗಲಿ ಅಂತ ಆ ದೇವ್ರನ್ನ ಬೇಡ್ಕೋತೀನಿ. ನಮ್ಮ ಮದುವೆ ಖಂಡಿತ ಆಗುತ್ತೆ ಆಂಟಿ. ಆ ದೇವರ ಆಶೀರ್ವಾದದಿಂದ ನಿಮ್ಮ ಹಾರೈಕೆಯಿಂದ ಆಗುತ್ತೆ ಆಂಟಿ. ಬನ್ನಿ ಆಂಟಿ.